ಅಶ್ವಥ್ ನಾರಾಯಣ್ ಸರ್, ಕೋಗಿಲುವಿಂದ ಹಿಡಿದು ಬಳ್ಳಾರಿವರೆಗೂ ಅನೇಕ ಪ್ರಶ್ನೆಗಳಿದೆ. ಅದರ ಫಾರ್ ಎ ಚೇಂಜ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಟ್ವಿಟರ್ ನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಹೊಸದೊಂದು ಟ್ರೆಂಡ್ ವಾರ್ ಶುರುವಾಗಿದೆ. ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ. ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ 2028ಕ್ಕೆ ಅವರೇ ಸಿಎಂ ಅಂತ. ಅಲ್ಲಿ ಬಿಜೆಪಿ ಕತೆ ಏನು ಸರ್? 2028ಕ್ಕೂ ಬಿಜೆಪಿ ಸಿಎಂ ನಿರೀಕ್ಷೆ ಮಾಡೋ ಆಗಿಲ್ವಾ? ಏನೊಂದು ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ಕುಮಾರಣ್ಣನವರು ಹಾಗೂ ನಮ್ಮ ಪಕ್ಷ ಎನ್ಡಿಎ ಮೈತ್ರಿಕೂಟದಲ್ಲಿರುವಂಥದ್ದು, ಅವರವರ ಪಕ್ಷವನ್ನ ಪ್ರಬಲವಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಈಗ ಜೆಡಿಎಸ್ ಪಕ್ಷದಲ್ಲಿ ಅವರವರ ಶಕ್ತಿಯನ್ನ ನಾವು ನಮ್ಮ ಪಕ್ಷದಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ, ನಾವು ನಮ್ಮ ಪಕ್ಷದಲ್ಲಿ ಆಗ್ತೀವಿ ಅಂತ ಇರ್ತದೆ. ಒಟ್ಟಾರೆ ಎನ್ಡಿಎ ಮೈತ್ರಿ ಬಲವಾಗಿ ಒಗ್ಗಟ್ಟಿನಿಂದ, ಮುಖ್ಯವಾಗಿ ನಮಗೇನು ಅಂದ್ರೆ ಪರಸ್ಪರ ಎರಡು ಪಕ್ಷದ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಮೈತ್ರಿ ಇದೆ. ಅದನ್ನು ಬಲವಾಗಿ ಕೊಂಡೊಯ್ಯುವಂಥದ್ದು ಮಾಡ್ತೀವಿ. ಅವರು ಅಧಿಕೃತವಾಗಿ ಯಾರು ಈ ಮಾತುಗಳನ್ನ ಬರ್ತಿಲ್ಲ, ಆದರೂ ಬಿಂಬಿಸುವಂಥದ್ದು ಆಗ್ಬೋದು ಅವ್ರ ಪಕ್ಷದಿಂದ. ಅದಕ್ಕೆ ನಾವೇನು ಅಭ್ಯಂತರ ಮಾಡುವಂಥದ್ದು ಏನಿಲ್ಲ. ನಮ್ಮ ಪಕ್ಷವನ್ನ ಬಲವಾಗಿ ಕಟ್ಟುವಂಥದ್ದು ಮಾಡ್ತೀವಿ. ಬರುವಂತ 28ರಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಬಿಹಾರ್ನಲ್ಲಿ ಏನ್ ನೋಡಿದಿರಾ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಆ ರೀತಿ ಕರ್ನಾಟಕದಲ್ಲೂ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ 180ರಿಂದ 200 ಸೀಟ್ವರೆಗೂ ನಾವು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ. ಮತ್ತು ನಿಮಗೆ ನಮ್ಮ ಪಕ್ಷದ ವೋಟ್ ಪರ್ಸೆಂಟೇಜ್ 35%, ಜೆಡಿಎಸ್ ಪಕ್ಷದ ಒಂದು 19% ಇದೆ. ಮತ್ತು ಕಾಂಗ್ರೆಸ್ಗಂತೂ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಬಿಹಾರ್ನಲ್ಲೇ ಎನ್ಡಿಎಗೆ 45% ಬಂದೇನೆ ಇಷ್ಟು ದೊಡ್ಡ ಸಂಖ್ಯೆ ಬಂದಿದೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಕನಿಷ್ಠ 55%ಗಿಂತ ಹೆಚ್ಚು ಓಟು ನಮ್ಮ ಎನ್ಡಿಎ ಮಿತ್ರ ಪಕ್ಷಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ನಾವು ಪಡಿತೀವಿ. ಅಶ್ವಥ್ ನಾರಾಯಣ್ ಸರ್, ಕೋಗಿಲುವಿಂದ ಹಿಡಿದು ಬಳ್ಳಾರಿವರೆಗೂ ಅನೇಕ ಪ್ರಶ್ನೆಗಳಿದೆ. ಅದರ ಫಾರ್ ಎ ಚೇಂಜ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಟ್ವಿಟರ್ ನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಹೊಸದೊಂದು ಟ್ರೆಂಡ್ ವಾರ್ ಶುರುವಾಗಿದೆ. ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ. ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ 2028ಕ್ಕೆ ಅವರೇ ಸಿಎಂ ಅಂತ. ಅಲ್ಲಿ ಬಿಜೆಪಿ ಕತೆ ಏನು ಸರ್? 2028ಕ್ಕೂ ಬಿಜೆಪಿ ಸಿಎಂ ನಿರೀಕ್ಷೆ ಮಾಡೋ ಆಗಿಲ್ವಾ? ಏನೊಂದು ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ಕುಮಾರಣ್ಣನವರು ಹಾಗೂ ನಮ್ಮ ಪಕ್ಷ ಎನ್ಡಿಎ ಮೈತ್ರಿಕೂಟದಲ್ಲಿರುವಂಥದ್ದು, ಅವರವರ ಪಕ್ಷವನ್ನ ಪ್ರಬಲವಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಈಗ ಜೆಡಿಎಸ್ ಪಕ್ಷದಲ್ಲಿ ಅವರವರ ಶಕ್ತಿಯನ್ನ ನಾವು ನಮ್ಮ ಪಕ್ಷದಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ, ನಾವು ನಮ್ಮ ಪಕ್ಷದಲ್ಲಿ ಆಗ್ತೀವಿ ಅಂತ ಇರ್ತದೆ. ಒಟ್ಟಾರೆ ಎನ್ಡಿಎ ಮೈತ್ರಿ ಬಲವಾಗಿ ಒಗ್ಗಟ್ಟಿನಿಂದ, ಮುಖ್ಯವಾಗಿ ನಮಗೇನು ಅಂದ್ರೆ ಪರಸ್ಪರ ಎರಡು ಪಕ್ಷದ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಮೈತ್ರಿ ಇದೆ. ಅದನ್ನು ಬಲವಾಗಿ ಕೊಂಡೊಯ್ಯುವಂಥದ್ದು ಮಾಡ್ತೀವಿ. ಅವರು ಅಧಿಕೃತವಾಗಿ ಯಾರು ಈ ಮಾತುಗಳನ್ನ ಬರ್ತಿಲ್ಲ, ಆದರೂ ಬಿಂಬಿಸುವಂಥದ್ದು ಆಗ್ಬೋದು ಅವ್ರ ಪಕ್ಷದಿಂದ. ಅದಕ್ಕೆ ನಾವೇನು ಅಭ್ಯಂತರ ಮಾಡುವಂಥದ್ದು ಏನಿಲ್ಲ. ನಮ್ಮ ಪಕ್ಷವನ್ನ ಬಲವಾಗಿ ಕಟ್ಟುವಂಥದ್ದು ಮಾಡ್ತೀವಿ. ಬರುವಂತ 28ರಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಬಿಹಾರ್ನಲ್ಲಿ ಏನ್ ನೋಡಿದಿರಾ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಆ ರೀತಿ ಕರ್ನಾಟಕದಲ್ಲೂ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ 180ರಿಂದ 200 ಸೀಟ್ವರೆಗೂ ನಾವು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ. ಮತ್ತು ನಿಮಗೆ ನಮ್ಮ ಪಕ್ಷದ ವೋಟ್ ಪರ್ಸೆಂಟೇಜ್ 35%, ಜೆಡಿಎಸ್ ಪಕ್ಷದ ಒಂದು 19% ಇದೆ. ಮತ್ತು ಕಾಂಗ್ರೆಸ್ಗಂತೂ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಬಿಹಾರ್ನಲ್ಲೇ ಎನ್ಡಿಎಗೆ 45% ಬಂದೇನೆ ಇಷ್ಟು ದೊಡ್ಡ ಸಂಖ್ಯೆ ಬಂದಿದೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಕನಿಷ್ಠ 55%ಗಿಂತ ಹೆಚ್ಚು ಓಟು ನಮ್ಮ ಎನ್ಡಿಎ ಮಿತ್ರ ಪಕ್ಷಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ನಾವು ಪಡಿತೀವಿ. ಅಶ್ವಥ್ ನಾರಾಯಣ್ ಸರ್, ಕೋಗಿಲುವಿಂದ ಹಿಡಿದು ಬಳ್ಳಾರಿವರೆಗೂ ಅನೇಕ ಪ್ರಶ್ನೆಗಳಿದೆ. ಅದರ ಫಾರ್ ಎ ಚೇಂಜ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಟ್ವಿಟರ್ ನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಹೊಸದೊಂದು ಟ್ರೆಂಡ್ ವಾರ್ ಶುರುವಾಗಿದೆ. ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ. ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ 2028ಕ್ಕೆ ಅವರೇ ಸಿಎಂ ಅಂತ. ಅಲ್ಲಿ ಬಿಜೆಪಿ ಕತೆ ಏನು ಸರ್? 2028ಕ್ಕೂ ಬಿಜೆಪಿ ಸಿಎಂ ನಿರೀಕ್ಷೆ ಮಾಡೋ ಆಗಿಲ್ವಾ? ಏನೊಂದು ಮಾಜಿ ಮುಖ್ಯಮಂತ್ರಿಗಳು ಈಗಿನ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ಕುಮಾರಣ್ಣನವರು ಹಾಗೂ ನಮ್ಮ ಪಕ್ಷ ಎನ್ಡಿಎ ಮೈತ್ರಿಕೂಟದಲ್ಲಿರುವಂಥದ್ದು, ಅವರವರ ಪಕ್ಷವನ್ನ
ಪ್ರಬಲವಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಈಗ ಜೆಡಿಎಸ್ ಪಕ್ಷದಲ್ಲಿ ಅವರವರ ಶಕ್ತಿಯನ್ನ ನಾವು ನಮ್ಮ ಪಕ್ಷದಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ, ನಾವು ನಮ್ಮ ಪಕ್ಷದಲ್ಲಿ ಆಗ್ತೀವಿ ಅಂತ ಇರ್ತದೆ. ಒಟ್ಟಾರೆ ಎನ್ಡಿಎ ಮೈತ್ರಿ ಬಲವಾಗಿ ಒಗ್ಗಟ್ಟಿನಿಂದ, ಮುಖ್ಯವಾಗಿ ನಮಗೇನು ಅಂದ್ರೆ ಪರಸ್ಪರ ಎರಡು ಪಕ್ಷದ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಮೈತ್ರಿ ಇದೆ. ಅದನ್ನು ಬಲವಾಗಿ ಕೊಂಡೊಯ್ಯುವಂಥದ್ದು ಮಾಡ್ತೀವಿ. ಅವರು ಅಧಿಕೃತವಾಗಿ ಯಾರು ಈ ಮಾತುಗಳನ್ನ ಬರ್ತಿಲ್ಲ, ಆದರೂ ಬಿಂಬಿಸುವಂಥದ್ದು ಆಗ್ಬೋದು ಅವ್ರ ಪಕ್ಷದಿಂದ. ಅದಕ್ಕೆ ನಾವೇನು ಅಭ್ಯಂತರ ಮಾಡುವಂಥದ್ದು ಏನಿಲ್ಲ. ನಮ್ಮ ಪಕ್ಷವನ್ನ ಬಲವಾಗಿ ಕಟ್ಟುವಂಥದ್ದು ಮಾಡ್ತೀವಿ. ಬರುವಂತ 28ರಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಬಿಹಾರ್ನಲ್ಲಿ ಏನ್ ನೋಡಿದಿರಾ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಆ ರೀತಿ ಕರ್ನಾಟಕದಲ್ಲೂ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ 180ರಿಂದ 200 ಸೀಟ್ವರೆಗೂ ನಾವು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ. ಮತ್ತು ನಿಮಗೆ ನಮ್ಮ ಪಕ್ಷದ ವೋಟ್ ಪರ್ಸೆಂಟೇಜ್ 35%, ಜೆಡಿಎಸ್ ಪಕ್ಷದ ಒಂದು 19% ಇದೆ. ಮತ್ತು ಕಾಂಗ್ರೆಸ್ಗಂತೂ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಬಿಹಾರ್ನಲ್ಲೇ ಎನ್ಡಿಎಗೆ 45% ಬಂದೇನೆ ಇಷ್ಟು ದೊಡ್ಡ ಸಂಖ್ಯೆ ಬಂದಿದೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಕನಿಷ್ಠ 55%ಗಿಂತ ಹೆಚ್ಚು ಓಟು ನಮ್ಮ ಎನ್ಡಿಎ ಮಿತ್ರ ಪಕ್ಷಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ನಾವು ಪಡಿತೀವಿ. ಅಶ್ವಥ್ ನಾರಾಯಣ್ ಸರ್, ಕೋಗಿಲುವಿಂದ ಹಿಡಿದು ಬಳ್ಳಾರಿವರೆಗೂ ಅನೇಕ ಪ್ರಶ್ನೆಗಳಿದೆ. ಆದ್ರೆ ಫಾರ್ ಅ ಚೇಂಜ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಇಂದ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಟ್ವಿಟರ್ನಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ನಡುವೆ ಹೊಸದೊಂದು ಟ್ರೆಂಡ್ ವಾರ್ ಶುರುವಾಗಿದೆ. ಡ್ಯಾಡಿ ಈಸ್ ಹೋಮ್ ಅಂತ ಹೇಳಿ. ಅಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರ್ತಾರೆ 2028ಕ್ಕೆ ಅವರೇ ಸಿಎಂ ಅಂತ. ಅಲ್ಲಿ ಬಿಜೆಪಿ ಕತೆ ಏನು ಸರ್? 2028ಕ್ಕೂ ಬಿಜೆಪಿ ಸಿಎಂ ನಿರೀಕ್ಷೆ ಮಾಡೋ ಹಾಗಿಲ್ವಾ? ಏನೊಂದು ಮಾಜಿ ಮುಖ್ಯಮಂತ್ರಿಗಳು, ಈಗಿನ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು, ಕುಮಾರಣ್ಣನವರು ಹಾಗೂ ನಮ್ಮ ಪಕ್ಷ ಎನ್ಡಿಎ ಮೈತ್ರಿಕೂಟದಲ್ಲಿರುವಂಥದ್ದು, ಅವರವರ ಪಕ್ಷವನ್ನ ಪ್ರಬಲವಾಗಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಈಗ ಜೆಡಿಎಸ್ ಪಕ್ಷದಲ್ಲಿ ಅವರವರ ಶಕ್ತಿಯನ್ನ ನಾವು ನಮ್ಮ ಪಕ್ಷದಲ್ಲಿ ಆಗ್ತಾರೆ ಅಂತ ಹೇಳ್ತಾರೆ, ನಾವು ನಮ್ಮ ಪಕ್ಷದಲ್ಲಿ ಆಗ್ತೀವಿ ಅಂತ ಇರ್ತದೆ. ಒಟ್ಟಾರೆ ಎನ್ಡಿಎ ಮೈತ್ರಿ ಬಲವಾಗಿ ಒಗ್ಗಟ್ಟಿನಿಂದ, ಮುಖ್ಯವಾಗಿ ನಮಗೇನು ಅಂದ್ರೆ ಪರಸ್ಪರ ಎರಡು ಪಕ್ಷದ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಮೈತ್ರಿ ಇದೆ. ಅದನ್ನು ಬಲವಾಗಿ ಕೊಂಡೊಯ್ಯುವಂಥದ್ದು ಮಾಡ್ತೀವಿ. ಅವರು ಅಧಿಕೃತವಾಗಿ ಯಾರು ಈ ಮಾತುಗಳನ್ನ ಬರ್ತಿಲ್ಲ, ಆದರೂ ಬಿಂಬಿಸುವಂಥದ್ದು ಆಗ್ಬೋದು ಅವ್ರ ಪಕ್ಷದಿಂದ. ಅದಕ್ಕೆ ನಾವೇನು ಅಭ್ಯಂತರ ಮಾಡುವಂಥದ್ದು ಏನಿಲ್ಲ. ನಮ್ಮ ಪಕ್ಷವನ್ನ ಬಲವಾಗಿ ಕಟ್ಟುವಂಥದ್ದು ಮಾಡ್ತೀವಿ. ಬರುವಂತ 28ರಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಬಿಹಾರ್ನಲ್ಲಿ ಏನ್ ನೋಡಿದಿರಾ, ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ಆ ರೀತಿ ಕರ್ನಾಟಕದಲ್ಲೂ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ 180ರಿಂದ 200 ಸೀಟ್ವರೆಗೂ ನಾವು ಖಂಡಿತ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೀವಿ. ಮತ್ತು ನಿಮಗೆ ನಮ್ಮ ಪಕ್ಷದ ವೋಟ್ ಪರ್ಸೆಂಟೇಜ್ 35%, ಜೆಡಿಎಸ್ ಪಕ್ಷದ ಒಂದು 19% ಇದೆ. ಮತ್ತು ಕಾಂಗ್ರೆಸ್ಗಂತೂ ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಬಿಹಾರ್ನಲ್ಲೇ ಎನ್ಡಿಎಗೆ 45% ಬಂದೇನೆ ಇಷ್ಟು ದೊಡ್ಡ ಸಂಖ್ಯೆ ಬಂದಿದೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಕನಿಷ್ಠ 55%ಗಿಂತ ಹೆಚ್ಚು ಓಟು ನಮ್ಮ ಎನ್ಡಿಎ ಮಿತ್ರ ಪಕ್ಷಕ್ಕೆ ಬಂದೇ ಬರುತ್ತೆ. ಹಾಗಾಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ನಾವು ಪಡಿತೀವಿ.